MLA-ಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ, ಅದು ಯಾವ್ದು ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುತ್ಕೋಬೇಕು ನಾವು ಹೋಗಿ. ಮೊದ್ಲೆಲ್ಲ ಇತ್ತು ಸರ್, ಯಾರು ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. ಯಾರು ಟಿಕೆಟ್ ಕೊಡ್ತಾ ಇದ್ರು MLA-ಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೆಯಲ್ಲಿ ಹೋಗ್ಬೇಕಂತಾರೆ, ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲೋ ಕುಡಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ MLA-ಗಳಿಗೆ ಮಂತ್ರಿಗಳಿಗೆ ಕೊಡೋಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಈಗ ನಮ್ಮ IPL ಮ್ಯಾಚಸ್ ಏನಿದೆ ಅದಕ್ಕೆ 3 ಟಿಕೆಟ್ ಕೊಡಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. 4 ಬೇಡ 3 ಕೊಡಿ ಸಾಕು ಅಂತ ಹೇಳಿದ್ದೀನಿ ನಾನು. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನೀವೆಲ್ಲರೂ ಕೂಡ ನೋಡಲೇಬೇಕಾಗಿರುವಂತ ಒಂದು ವಿಚಾರದ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನಿಮ್ಮಲ್ಲಿ ಅದೆಷ್ಟು ಮಂದಿಗೆ ಇದು ಗಂಭೀರ ವಿಚಾರ ಅನ್ಸುತ್ತೋ ನನಗಂತೂ ಗೊತ್ತಿಲ್ಲ. ನಾನು ಮೊದಲು ಅಂದ್ಕೊಂಡಿದ್ದೆ ತೀರಾ ಗಂಭೀರ ವಿಚಾರ ಅಲ್ಲ, ನಾವು ಚರ್ಚೆ ಮಾಡಲೇಬೇಕಾಗಿರುವಂತ ಸಂಗತಿ ಅಲ್ಲ ಅಂತ ಹೇಳಿ. ಆದರೆ ಇದು ಹೋಗ್ತಿರುವಂತ ರೀತಿಯನ್ನ ನೋಡ್ತಾ ಇದ್ರೆ ಈಗ ಅನ್ಸೋದಕ್ಕೆ ಶುರುವಾಗಿದೆ ಇದು ತೀರಾ ಗಂಭೀರವಾದಂತ ವಿಚಾರ ಅಂತ. ಅದ್ರ ಜೊತೆಗೆ ನಾನು ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಯಾವ ಸಮಸ್ಯೆಗೂ ಕೂಡ ಇಷ್ಟು ಬೇಗ ಪರಿಹಾರ ಸಿಕ್ಕಿದ್ದನ್ನ ನಾನು ನೋಡಿರ್ಲಿಲ್ಲ. ನಿಮ್ದೇ ಯಾವುದೋ ಒಂದು ರಸ್ತೆಯಲ್ಲಿ ಓಡಾಡ್ತಿರ್ತೀರಿ ಅಂತ ಇಟ್ಕೊಳ್ಳಿ. ಆ ರಸ್ತೆಯಲ್ಲಿ ಯಾವುದೋ ಒಂದು ಗುಂಡಿ ಬಿದ್ದು ವರ್ಷ ಆಗಿರುತ್ತೆ, ನೀವು ಪದೇ ಪದೇ ಕೇಳ್ಕೊಂಡ್ರು ಕೂಡ ಆ ಗುಂಡಿಯನ್ನ ಮುಚ್ಚೋದಿಕ್ಕೆ 2 ವರ್ಷನೋ 3 ವರ್ಷನೋ ಟೈಮ್ ತೆಗೆದುಕೊಳ್ತಾರೆ. ಅಂತ ದರಿದ್ರ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಆದ್ರೆ ಒಂದು ಸಮಸ್ಯೆಗೆ ಮಾತ್ರ ಸಾಲು ಸಾಲು ಸಭೆಯನ್ನ ಸೇರಲಾಗುತ್ತೆ. ಯಾರು ಸಭೆ ಸೇರಿದ್ದು? ಮುಖ್ಯಮಂತ್ರಿಗಳ ಜೊತೆ ಸಭೆ ಆಗುತ್ತೆ, ಉಪಮುಖ್ಯಮಂತ್ರಿಗಳ ಜೊತೆ ಸಭೆ ಆಗುತ್ತೆ, ಅಂತಿಮವಾಗಿ ಅದಕ್ಕೊಂದು ಪರಿಹಾರವನ್ನ ಕಂಡುಕೊಳ್ಳಲಾಗುತ್ತೆ. ಯಾವುದಕ್ಕೆ ಅಂದ್ರೆ IPL ಟಿಕೆಟ್ಗೆ. ಎಲ್ಲಿಗೆ ಬಂತು ನಮ್ಮ ರಾಜ್ಯದ ಸ್ಥಿತಿ ಅಂತ ಹೇಳಿ. ಕನಿಷ್ಠ ನಾಚಿಕೆ ಮಾನ ಮರ್ಯಾದೆನಾದ್ರೂ ಇರಬಾರ್ದ ನಮ್ಮನ್ನ ಪ್ರತಿನಿಧಿಸುವಂತ ಶಾಸಕರಿಗೆ ಅಂತ ಈ ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಾಗುತ್ತೆ. ತಕ್ಷಣವೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೀಕರ್ ಕೂಡ ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ಸದನದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಬಲವನ್ನು ಸೂಚಿಸ್ತಾರೆ. ಅದಾದ ಬಳಿಕ ತಕ್ಷಣವೇ KSE ಅವರನ್ನ ಕರೆಸಿಕೊಳ್ಳಲಾಗುತ್ತೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಸೇರಲಾಗುತ್ತೆ, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆಯನ್ನು ಸೇರಲಾಗುತ್ತೆ. 3-4 ದಿನಗಳ ಕಾಲ ಸಾಲು ಸಾಲು ಸಭೆ. ಆ ಸಭೆ ನಡೀತಿರುವಂತ ರೀತಿ ನೋಡ್ತಾ ಇದ್ರೆ ಯಾವುದೋ ರಾಜ್ಯದ ಜ್ವಲಂತ ಸಮಸ್ಯೆ, ಜನ ಪಾಪ ಒದ್ದಾಡ್ತಾ ಇದ್ದಾರೆ, ಆ ಕಾರಣಕ್ಕಾಗಿ ಇವರು ಸಭೆ ಸೇರ್ತಿದ್ದಾರೆ ಎನ್ನುವ ರೀತಿಯಲ್ಲಿತ್ತು. ಅಷ್ಟರ ಮಟ್ಟಿಗೆ ಗಂಭೀರವಾಗಿ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಇದೀಗ ಪರಿಹಾರವನ್ನ ಕಂಡುಕೊಳ್ಳಲಾಗಿದೆ. ಶಾಸಕರು ನಮಗೆ ಉಚಿತ IPL ಟಿಕೆಟ್ ಬೇಕು, ನಮಗೆ VIP ಸಂಸ್ಕೃತಿ ಬೇಕು, ನಮಗೆ ಕ್ಯೂನಲ್ಲಿ ನಿಲ್ಲಕ್ಕಾಗಲ್ಲ ಅಂತ ಹೇಳಿದ್ರಲ್ಲ, ಕೊನೆಗೂ ಅವರ ಸಮಸ್ಯೆಗೆ ಇದೀಗ ಪರಿಹಾರ ಸಿಕ್ಕಿದೆ. DK ಶಿವಕುಮಾರ್ ಅವರು ಬಹಳ ಹೆಮ್ಮೆಯಿಂದ ಇವತ್ತು ಮಾಧ್ಯಮದವರ ಮುಂದೆ ಅದನ್ನ ಪ್ರಕಟ ಮಾಡಿದ್ರು. ಏನಂದ್ರೆ, ಶಾಸಕರು 5 ಟಿಕೆಟ್ ಕೇಳಿದ್ರು, ನಾವು 3 ಟಿಕೆಟ್ ಅನ್ನ ಕೊಡ್ತಾ ಇದ್ದೇವೆ. ಇದೀಗ 3 ಟಿಕೆಟ್ ಅನ್ನ ಕೊಡೋದಕ್ಕೆ KCNವರು ಹಾಗೆ RCB ಅವರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಶಾಸಕರಿಗೆ 2 ಟಿಕೆಟ್ ಸಿಗುತ್ತೆ ಎನ್ನುವಂತ ರೀತಿಯಲ್ಲಿ. ಎಲ್ಲಿಗೆ ಬಂತ್ರಿ? ಏನು ಹೇಳಬೇಕು ಹೇಳಿದೆಲ್ಲದಕ್ಕೂ ಕೂಡ ಸದನದಲ್ಲಿ ಚರ್ಚೆ ಆಗುವಂತ ವಿಚಾರವ ಇದು. ಅದಾದ ಬಳಿಕ ಸಾಲು ಸಾಲು ಸಭೆ ಸೇರಬೇಕಾದಂತ ಗಂಭೀರವಾದಂತ ಸಂಗತಿಯ. ಅದಾದ ಬಳಿಕ ಈ ರೀತಿಯಾಗಿ ಮಾಧ್ಯಮದವರ ಮುಂದೆ ಹೆಮ್ಮೆಯಿಂದ ಪ್ರಕಟ ಮಾಡಬೇಕಾಗಿರುವಂತ ವಿಚಾರವ ಇದು. ಕನಿಷ್ಠ ನಾಚಿಕೆ ಮಾನ ಮರ್ಯಾದೆ ಬೇಡವಾ? ಬಂಧುಗಳ ಹಿಂದೆ ಏನಾಗ್ತಿತ್ತು ಅಂದ್ರೆ, ನಮ್ಮನ್ನ ಪ್ರತಿನಿಧಿಸುವಂತ ಶಾಸಕರಿಗೆ ಬೇರೆ ಯಾವುದೇ ಭಯ ಇಲ್ಲದೆ ಇದ್ರೂ ಕೂಡ ಕನಿಷ್ಠ ಜನರದೊಂದು ಭಯ ಇತ್ತು. ಯಾವ ರೀತಿ ಭಯ ಅಂದ್ರೆ, ಜನ ಬಂದು ಹೊಡೆದು ಬಿಡ್ತಾರೆ ಅಥವಾ ಇನ್ನೇನೋ ಮಾಡ್ತಾರೆ ಎನ್ನುವಂತ ಭಯ ಅಲ್ಲ. ಜನರ ಎದುರುಗಡೆ ಮರ್ಯಾದೆ ಹೋಗಬಾರ್ದು, ಜನ ಏನ್ ಅಂದ್ಕೂ ಬಿಟ್ಟಾರು, ಜನ ನಮ್ಮ ಬಗ್ಗೆ ಯಾವ ರೀತಿಯಾದಂತ ಅಭಿಪ್ರಾಯವನ್ನ ಇಟ್ಕೊಂಡು ಬಿಟ್ಟಾರು ಎನ್ನುವಂತ ಒಂದು ಅಂಜಿಕೆ ಇತ್ತು. ಆ ಕಾರಣಕ್ಕಾಗಿ ಒಂದು ಪತ್ರಿಕೆಯಲ್ಲಿ ಯಾವ್ದಾದ್ರು ಒಂದು ಸಣ್ಣ ವರದಿ ಬಂತು ಅಂದ್ರೆ, ಅಥವಾ ಟಿವಿಯಲ್ಲಿ ಯಾವ್ದಾದ್ರು ಒಂದು ಸಣ್ಣ ವರದಿ ಬಂತು ಅಂದ್ರೆ, ಆ ಶಾಸಕರು ಅಥವಾ ಸಚಿವರು ಅಥವಾ ಒಟ್ಟಾರೆ ಜನಪ್ರತಿನಿಧಿಗಳು ಹೆದರ್ಕೊಳ್ತಾ ಇದ್ರು. ಜನರ ಎದುರುಗಡೆ ನಾವು ಒಂಥರ ಇದಾಗ್ಬಿಟ್ವಿ, ಜನರ ಎದುರುಗಡೆ ನಾವು ಸಣ್ಣವರಾಗ್ಬಿಟ್ವಿ ಎನ್ನುವಂತ ರೀತಿಯಲ್ಲಿ. ಆ ಕಾರಣಕ್ಕಾಗಿ ಹಿಂದೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳ ವರದಿ ಪ್ರಕಟ ಆಯ್ತು ಅಂದ್ರೆ ತಕ್ಷಣಕ್ಕೆ ಇಂಪ್ಯಾಕ್ಟ್ ಆಗುವ ಹಂತದವರೆಗೆ ಹೋಗ್ತಾ ಇತ್ತು. ಆದ್ರೆ ಈಗ ನಮ್ಮ ಜನಪ್ರತಿನಿಧಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಯಾವುದು ಕೂಡ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಜನ ಏನ್ ಅಂದ್ಕೊಂಡು ಬಿಟ್ಟಾರು, ನಮ್ಮ ಕ್ಷೇತ್ರದ ಜನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಅಂದ್ಕೊಳ್ತಾರೆ ಅನ್ನೋದು ಕೂಡ ಕನಿಷ್ಠ ಪರಿಜ್ಞಾನ ಇಲ್ಲ. ಅದರ ಆಚೆಗೂ ಕೂಡ ಅದು ಯಾವುದನ್ನು ಯೋಚನೆ ಮಾಡದೆ ಸದನದಲ್ಲಿ ರಾಜ್ಯದ ಗಂಭೀರ ವಿಚಾರಗಳು ಚರ್ಚೆ ಆಗಬೇಕಾದಂಥ ಸದನದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡ್ತಾರೆ. ಏನೇನಾಯ್ತು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಇತ್ತೀಚೆಗೆ ಸದನದಲ್ಲಿ ಏನಾಗಿತ್ತು ಅಂದ್ರೆ, ಈ GBA ಅಂದ್ರೆ ಈಗ BBMP ಇತ್ತಲ್ಲ, ಅದು GBA ಆಗಿದೆಯಲ್ಲ, ಗ್ರೇಟ್ ಬೆಂಗಳೂರು ಅಥಾರಿಟಿ, ಅಲ್ಲಿನ ಒಂದಷ್ಟು ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಗಂಭೀರವಾಗಿ ಚರ್ಚೆ ಆಗ್ತಾ ಇತ್ತು. ಹೀಗಿದ್ದಾಗಲೇ ಶಾಸಕರಾಗಿರುವಂತ ವಿಜಯಾನಂದ ಕಾಶ್ಯಪ್ಪನವರು ಎದ್ದು ನಿಲ್ತಾರೆ. ಅವರು ಭಾಷಣ, ಬಹಳ ಅದ್ಭುತವಾದಂಥ ಭಾಷಣ. ನೋಡಿ, ನಾವು KCNವರಿಗೆ ಕ್ರೀಡಾಂಗಣವನ್ನ ಕೊಟ್ಟಿದ್ದೇವೆ, ಸರ್ಕಾರಿ ಸೌಲಭ್ಯಗಳನ್ನ ಕೊಡ್ತಾ ಇದ್ದೇವೆ, ಅವ್ರು ಬರೀ ಬಾಡಿಗೆ ಕಟ್ಟೋ 1600 ರೂಪಾಯಿ ಅಷ್ಟೇ, ಅವರಿಗೆ ಪೊಲೀಸ್ ಭದ್ರತೆ ಅಂತ ಹೇಳಿದ ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದೇವೆ. ಆದ್ರೆ ಶಾಸಕರು ನಮಗೆ ಕನಿಷ್ಠ ಮರ್ಯಾದೆಯನ್ನು ಕೂಡ ಅವರು ಕೊಡೋದಿಲ್ಲ. ನಮ್ಮ ಕುಟುಂಬಸ್ಥರು, ನಮ್ಮ ಹೆಂಡತಿ ಮಕ್ಕಳು ಕೇಳ್ತಾರ್ರಿ IPL ಟಿಕೆಟ್ ಎಲ್ಲಿ ಅಂತ ಹೇಳಿ.
ನಮಗೆ ಉಚಿತವಾಗಿ 5 IPL ಟಿಕೆಟ್ ಬೇಕು, ನಮಗೆ ಜನಸಾಮಾನ್ಯರ ರೀತಿಯಲ್ಲಿ ಕ್ಯೂ ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ, ನಮಗೆ VIP-ಗಳ ರೀತಿಯಲ್ಲಿ ಟ್ರೀಟ್ ಮಾಡಬೇಕು, ಒಂದು VIP ಗ್ಯಾಲರಿ ಬೇಕು, ನಮಗೆ ನಾವು ಜನಸಾಮಾನ್ಯ ರೀತಿಯಲ್ಲಿ ಕೂರೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾವು ದೇವಲೋಕದಿಂದ ಇಳಿದು ಬಂದಂಥವ್ರು, ನಮ್ಮನ್ನು ಜನ ಏನಾದರೂ ಟಚ್ ಮಾಡಿಬಿಟ್ರೆ, ಜನರ ಜೊತೆಗೆ ನಾವು ನಿಂತ್ಕೊಂಡು ಬಿಟ್ರೆ ನಮ್ಮ ಮೈಯೆಲ್ಲ ಮೈಲಿಗೆ ಆಗಿಬಿಡುತ್ತೆ, ನಮಗೆ ಟಿಕೆಟ್ ಬೇಕು ಅಂತ ಹೇಳಿ ಅವರು ಕೇಳ್ತಾರೆ. ನಾನು ಅಂದುಕೊಂಡಿದ್ದೆ ಯಾರಾದ್ರೂ ಒಬ್ರು ಶಾಸಕರು ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಬಹುದು ಅಥವಾ ಯಾರಾದ್ರೂ ಒಬ್ರು ಪ್ರತಿರೋಧವನ್ನು ಒಡ್ಡಬಹುದು ಎನ್ನುವ ರೀತಿಯಲ್ಲಿ. ಕುತ್ಕೊಳ್ರಿ ಸಾಕು, ಇವೆಲ್ಲ ಇಲ್ಲಿ ಚರ್ಚೆ ಮಾಡುವಂತ ವಿಚಾರವಾ, ಹೊರಗಡೆ ಬೇಕಾದ್ರೂ ಚರ್ಚೆ ಮಾಡ್ಕೊಳ್ಳಿ, ಹೊರಗಡೆ ನಿಮ್ಗೆ ಹಾಗೇನೋ ಬೇಕು ಅಂತಿದ್ರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ ಎನ್ನುವ ರೀತಿಯಲ್ಲಿ ಅಂದ್ಕೊಳ್ತಾರೆ ಅಂದ್ಕೊಂಡೆ. ಆದ್ರೆ ಹಾಗಾಗ್ಲಿಲ್ಲ. ಸನ್ಮಾನ್ಯ ವಿಪಕ್ಷ ನಾಯಕರು, ಅತ್ಯದ್ಭುತ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಎದ್ದು ನಿಲ್ತಾರೆ. ನಾನು ಆಗ್ಲೂ ಕೂಡ ಭಾವಿಸಿದ್ದೇನಪ್ಪ ಅಂದ್ರೆ ಆರ್ ಅಶೋಕ್ ಅವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬಹುದು ಎನ್ನುವ ರೀತಿಯಲ್ಲಿ. ಆದ್ರೆ ಆರ್ ಅಶೋಕ್ ಅವರು ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಅದರ ಬದಲಾಗಿ ಅವರು ಕೂಡ ಧ್ವನಿಗೂಡಿಸ್ತಾರೆ, ಹೌದು ನಮಗೆ ಉಚಿತವಾಗಿ IPL ಟಿಕೆಟ್ ಬೇಕು ಅಂತ. ನಾನು ಕೊನೆಯದಾಗ ಒಂದು ನಿರೀಕ್ಷೆ ಇಟ್ಕೊಂಡಿದ್ದು ಸ್ಪೀಕರ್ ಬಗ್ಗೆ. ಸ್ಪೀಕರ್ ಆದ್ರೂ ಕೂಡ ಕನಿಷ್ಠ ಇಂಥ ವಿಚಾರಗಳು ಚರ್ಚೆಗೆ ಬೇಡ ಅಂತ ಹೇಳ್ತಾರೆ ಅಂತ ಹೇಳಿ. ಆದ್ರೆ ಸ್ಪೀಕರ್ ಕೂಡ ಅದಕ್ಕೆ ಧ್ವನಿಗೂಡಿಸಿ ಬಿಟ್ಟು, ಅದಾದ ಬಳಿಕ ಇಡೀ ಸದನವೇ ಅದಕ್ಕೆ ಧ್ವನಿಗೂಡಿಸೋದಕ್ಕೆ ಶುರು ಮಾಡಿಬಿಡ್ತು, ಹೌದು ನಮಗೆ ಉಚಿತ ಟಿಕೆಟ್ ಬೇಕು ಎನ್ನುವಂತ ರೀತಿಯಲ್ಲಿ. ಬಂಧುಗಳೇ, ನಾನು ಶಾಸಕರು IPL ನೋಡಬಾರದು ಅಥವಾ ಅವರು ಟಿಕೆಟ್ ಅನ್ನ ಪಡಿಬಾರ್ದು ಅನ್ನೋದು ನಾನು ಹೇಳ್ತಾ ಇಲ್ಲ. ಉಚಿತವಾಗಿ ತಗೊಳ್ತಾರೋ ದುಡ್ಡು ಕೊಟ್ಟು ತಗೊಳ್ತಾರೋ ಅವ್ರಿಗೆ ಬಿಟ್ಟಂತ ವಿಚಾರ ಬಿಡಿ. ಆದ್ರೆ ನಾನು ಹೇಳ್ತಾ ಇರೋದು, ಜನರ ಎದುರುಗಡೆ ಅದನ್ನು ಕೇಳ್ತಾರಲ್ಲ ಅಥವಾ ಸದನದಲ್ಲಿ ಅದಕ್ಕೆ ಸಂಬಂಧಪಟ್ಟಾಗ ಚರ್ಚೆ ಮಾಡ್ತಾರಲ್ಲ, ಕನಿಷ್ಠ ಮರ್ಯಾದೆ ಇಲ್ವಾ ಅಂತ ನಾನು ಕೇಳ್ತಾ ಇರೋದು. ಕನಿಷ್ಠ ಜನರು ಏನ್ ಅಂದ್ಕೊಂಡು ಬಿಟ್ಟಾರು ಎನ್ನುವಂಥದ್ದು ಅಂಜಿಕೆ ಇಲ್ವಾ ಅಂತ ಹೇಳಿ. ಯಾವಾಗ ಒಬ್ಬ ಮನುಷ್ಯನಲ್ಲಿ ಅಥವಾ ಜನಪ್ರತಿನಿಧಿಯಲ್ಲಿ ಆ ಅಂಜಿಕೆ ಹೊರಟೋಗಿ ಬಿಡುತ್ತೋ ಅವರಿಂದ ನಾವು ಇನ್ನೇನನ್ನೂ ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥವರಿಂದ ಅಭಿವೃದ್ಧಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಅಂಥವ್ರು ಇನ್ನೇನೋ ರಾಜ್ಯವನ್ನ ಎಲ್ಲಿಗೋ ಕೊಂಡು ಹೋಗ್ಬಿಡ್ತಾರೆ ಅಂತ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೊಂದು ಕಡೆಯಿಂದ ಏನ್ರಿ ಒಂದು 3 ಟಿಕೆಟ್ ತಗೊಳ್ಳೋಕ್ಕಾಗದಿರೋ ಅಷ್ಟು ಬಡವರಾಗ್ಬಿಟ್ರೆ ನಮ್ಮ ಶಾಸಕರು, ಅದನ್ನು ಉಚಿತವಾಗಿ ಪಡಿಬೇಕಾ? ಜನರ ಎದುರುಗಡೆ ಸದನದಲ್ಲಿ VIP ಸಂಸ್ಕೃತಿ ಬೇಕು ಅಂತ ಕೇಳ್ತಾರಲ್ಲ, ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ನಮಗೊಂದು VIP ಗ್ಯಾಲರಿ ಬೇಕು, ನಾವು ಕ್ಯೂನಲ್ಲಿ ನಿಲ್ಲೋದಕ್ಕೆ ಆಗೋದಿಲ್ಲ ಎನ್ನುವಂತ ರೀತಿಯಲ್ಲಿ ನಾಚಿಕೆ ಆಗಲ್ವ ಅವ್ರೆಲ್ರಿಗೂ ಕೂಡ? ನಾನು ಮತ್ತೆ ಮತ್ತೆ ಹೇಳ್ತೀನಿ, ಅವ್ರು ಕ್ಯೂನಲ್ಲಿ ನಿಲ್ತಾರೋ ಅದೇ ಅವ್ರಿಗೆ ಬಿಟ್ಟಂತ ವಿಚಾರ ಅದು, ಅಥವಾ ಅವ್ರು ಏನೋ ಇನ್ಫ್ಲೂಯೆನ್ಸ್ ಬಳಸಿ ಇನ್ನೊಂದು ತಗೊಳ್ತಾರೆ, ಅವ್ರಿಗೆ ಬಿಟ್ಟಂತ ವಿಚಾರ ಬಂದು ಸದನದಲ್ಲಿ ಚರ್ಚೆ ಮಾಡ್ತಾರಲ್ಲ, ಸದನದಲ್ಲಿ ಅದನ್ನು ಬೇಡಿಕೆಯನ್ನ ಮುಂದಿಡ್ತಾರಲ್ಲ ಅಂತ ಹೇಳಿ. ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಬಂಧುಗಳೇ, ಇತ್ತೀಚೆಗೆ ಕೊಪ್ಪಳಕ್ಕೆ ಹೋಗಿದ್ದೆ. ಒಂದೇ ಒಂದು ದಿನ ಅಲ್ಲಿ ಇದ್ದದಕ್ಕೆ ನನಗೆ ಆರೋಗ್ಯ ಸಮಸ್ಯೆ ಉಂಟಾಗ್ಬಿಡ್ತು. ಕಾರಣ ಅಲ್ಲಿ ಕಾರ್ಖಾನೆಗಳಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಗೂ ಆ ಭಾಗದ ಶಾಸಕರು ಸದನದಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ಒಂದಷ್ಟು ಮಂದಿ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕಡೆಗಳಿಗೆ ಪ್ರಸ್ತಾಪ ಮಾಡ್ತಾರೆ. ಇನ್ನೇನು ಕಾರ್ಖಾನೆ ಬಂದ್ ಆಯ್ತು ಎನ್ನುವ ಹಂತಕ್ಕೆ ಹೋಯ್ತು. ಆದ್ರೆ ಅದಾದ ಬಳಿಕ ಏನು ಡೆವಲಪ್ಮೆಂಟ್ ಆಗಲಿಲ್ಲ. ತೀರಾ ಗಂಭೀರವಾದಂಥ ಸಮಸ್ಯೆ ಅದು, ತೀರಾ ಗಂಭೀರವಾದಂಥ ಸಮಸ್ಯೆ. ಸರಣಿ ವಿಡಿಯೋಗಳನ್ನ ಜನರ ಮುಂದೆ ಇಟ್ಟೆ. ಜನ ಕೂಡ ಅದನ್ನು ಬಹಳ ಚೆನ್ನಾಗಿ ಸ್ವೀಕರಿಸಿದ್ರು. ವಿಡಿಯೋಗಳೆಲ್ಲವೂ ಕೂಡ ಸಾಕಷ್ಟು ಜನರಿಗೆ ಅದು ತಲುಪ್ತು. ತುಂಬಾ ಜನ ಹೊಟ್ಟೆ ಉರ್ಕೊಂಡ್ರು, ಅಯ್ಯೋ ಇಂಥದ್ದು ಪರಿಸ್ಥಿತಿ ಇದೆ ಎನ್ನುವ ರೀತಿಯಲ್ಲಿ ಅಂದ್ಕೊಂಡ್ರು. ಆದ್ರೆ ಸದನದಲ್ಲಿ ಆ ಭಾಗದ ಶಾಸಕರು ಅದನ್ನು ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಒಬ್ಬರೇ ಒಬ್ರು ಅದಕ್ಕೆ ದನಿಗೂಡಿಸ್ಲಿಲ್ಲ, ಒಬ್ಬರೇ ಒಬ್ರು ಅವರಿಗೆ ಸಾಥ್ ಕೊಡ್ಲಿಲ್ಲ. ಅದು ಸದನದಲ್ಲಿ ಚರ್ಚೆ ಆಗಬೇಕಾದಂತ ಗಂಭೀರವಾದಂಥ ವಿಚಾರ ಅಂತೂ ವಿಪಕ್ಷ ನಾಯಕರು ಅನಿಸ್ಲಿಲ್ಲ, ಯಾರಿಗೂ ಅನಿಸ್ಲಿಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ, ಸಣ್ಣ ಎಕ್ಸಾಂಪಲ್ ಅಷ್ಟೇ. ಇನ್ನು ಅಂತ ಬೇಕಾದಷ್ಟು ಉದಾಹರಣೆ ಕೊಡ್ತು ಹೋಗ್ಬೋದು. ನಮ್ಮೂರು ಆಗುಂಬೆ ಸಮೀಪದ ಹಂಡಿಗೆ ಅಂತ ಹೇಳಿ, ನಮ್ಮ ಇಡೀ ಊರಿಗೆ ಇವತ್ತಿಗೂ ಕೂಡ ಒಂದು ಹಕ್ಕುಪತ್ರ ಇಲ್ಲ. ನಂಬಲ್ಲ ನೀವು, ನಮ್ಗೆ ಯಾರಿಗೂ ಹಕ್ಕುಪತ್ರ ಇಲ್ಲ. ಅಲ್ಲಿ ನಾವು ವಾಸ ಮಾಡ್ತಿರುವಂಥ ಜಾಗಕ್ಕೆ ನಮ್ಗೆ ಹಕ್ಕೇ ಇಲ್ಲ. ಎಷ್ಟೋ ವರ್ಷಗಳಿಂದ ವಾಸ ಮಾಡ್ತಾ ಇದ್ರು ಕೂಡ ಅಂಥ ಸಮಸ್ಯೆಗಳ ಬಗ್ಗೆ ನಾವು ಬೇಡ್ಕೊಂಡ್ರು, ಕಣ್ಣೀರು ಹಾಕಿದ್ರು ಕೂಡ ಒಮ್ಮೆಯೂ ಕೂಡ ಸದನದಲ್ಲಿ ಚರ್ಚೆ ಆಗೋದಿಲ್ಲ, ಅಥವಾ ಒಮ್ಮೆಯೂ ಕೂಡ ಸದನದಲ್ಲಿ ಅದಕ್ಕೆ ಸಂಬಂಧಪಟ್ಟಾಗ ಯಾರು ಕೂಡ ಧ್ವನಿಗೂಡಿಸೋದಿಲ್ಲ. ಆದ್ರೆ ಉಚಿತವಾಗಿ IPL ಟಿಕೆಟ್ ಬೇಕು ಅಂತ ಹೇಳಿ ಸದನದಲ್ಲಿ ಗಂಭೀರವಾಗಿ ಚರ್ಚೆಯನ್ನ ಮಾಡ್ತಾರೆ. ಏನ್ರಿ ಭಿಕ್ಷೆ ಬೇಡ್ತಾರಲ್ಲ ಅಂತ ಹೇಳಿ ಇವರು. ಭಿಕ್ಷೆ ಬೇಡೋದು, ಕಾಡೋದು ಬೇಡೋದು, ನಮಗೆ ಟಿಕೆಟ್ ಕೊಡಿ, ನಮಗೆ ಟಿಕೆಟ್ ಕೊಡಿ ಎನ್ನುವ ರೀತಿಯಲ್ಲಿ ನಾಚಿಕೆ ಆಗ್ಬೇಕ್ರಿ ನಿಮ್ಗೆ ಎಲ್ರಿಗೂ ಕೂಡ. ಇವನ್ನೆಲ್ಲ ನಮ್ಮ ಶಾಸಕರು ಅಂತ ಹೇಳೋದಕ್ಕೆ ಸಾಧ್ಯ ಆಗತ್ತಾ? ಶಾಸಕರು ಅಂದಾಗ ಹಿಂದೆ ಹೇಗಿತ್ತು ನಮ್ಮ ಭಾವನೆ ಅಂದ್ರೆ, ಅವರಿಗೆ ಆದಂತ ಒಂದು ಮರ್ಯಾದೆ ಇತ್ತು, ಒಂದು ಗೌರವ ಇತ್ತು, ಎಲ್ಲವೂ ಕೂಡ ಇತ್ತು. ವಿಜಯಾನಂದ ಕಾಶ್ಯಪ್ನವ್ರು ಹೇಳ್ತಾ ಇದ್ರು, ಮ್ಯಾಚ್ ನೋಡೋಕೆ ಹೋದ್ರೆ ನಮಗೆ ಗೌರವ ಕೊಡಲ್ಲ ಅಂತ. ಈ ರೀತಿಯಾಗಿ ಆಡ್ತಿದ್ರೆ ಯಾರಿಗೆ ಗೌರವ ಕೊಡ್ತಾರೆ? ಯಾರಿಗ್ರಿ ನಿಮ್ಮನ್ನು ಶಾಸಕರು ಅಂತ ಹೇಳೋದಕ್ಕಾಗತ್ತೆ? ಇದು ನಮ್ಮ ರಾಜ್ಯದ ಪರಿಸ್ಥಿತಿ. ಎಲ್ಲರೂ ಸೇರಿ ಎಲ್ಲಿವರೆಗೆ ತಗೊಂಡು ಹೋಗ್ತಿದ್ದಾರೋ ಗೊತ್ತಿಲ್ಲ. ದಯವಿಟ್ಟು ಇದನ್ನ ಯಾರು ಸಮರ್ಥನೆ ಮಾಡ್ಕೊಳಕ್ ಹೋಗ್ಬೇಡಿ. ಚೀತು ಅಂತ ಉಗಿರಿ ಇವರಿಗೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ಹೌದು ಶಾಸಕರು ಅಂದಾಗ ಅವರಿಗೊಂದು ಫೆಸಿಲಿಟಿ, ಅವರಿಗೊಂದಷ್ಟು ಗೌರವ, ಅವರಿಗೆ ಆದಂತ ಒಂದು ಎಲ್ಲವೂ ಇರುತ್ತೆ, ಹೌದು. ಹಾಗಂತೇಳಿ ಈ ಹಂತಕ್ಕೆ ಬರಬಾರ್ದು. ಯಾವುದೊಂದು ಕಮರ್ಷಿಯಲ್ ಟೂರ್ನಮೆಂಟ್ ನಡೆಯುವ ಸಂದರ್ಭದಲ್ಲಿ ನಮಗೆ ಟಿಕೆಟ್ ಬೇಕು ಅಂತ ಹೇಳಿ, ಅದೇ IPL ಟಿಕೆಟ್ ವಿಚಾರ ಸಂಬಂಧಪಟ್ಟಾಗ ಬೇರೆ ಬೇರೆ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಇದೆ ಬಿಡಿ. ಆನ್ಲೈನಲ್ಲಿ ಇದಕ್ಕಿಡ್ತಾರೆ, ಒಂದು 2 ನಿಮಿಷದಲ್ಲಿ ಸೋಲ್ಡ್ ಔಟ್ ಅಂತ ತೋರಿಸ್ಬಿಡ್ತಾರೆ. ಅದಾದ ಬಳಿಕ ಅದನ್ನು ಬ್ಲಾಕ್ನಲ್ಲಿ ಮಾರಾಟ ಮಾಡ್ತಾರೆ, ಕಾಳದಂಧೆ ದೊಡ್ಡ ಇದು ನಡೀತಾ ಇದೆ, ಅಂಥದ್ದೆಲ್ಲ ಆರೋಪ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡಲಿ, ಯಾರು ಬೇಡ ಅನ್ನಲ್ಲ. ಯಾಕಂದ್ರೆ IPL ನೋಡಬೇಕು ಅಂತ ಆಸೆ ಇಟ್ಕೊಂಡಂಥವ್ರು ಬಹಳಷ್ಟು ಜನ ಇರ್ತಾರೆ. ಆದ್ರೆ ಹೋಗಿ ಹೋಗಿ ನಮಗೇ ಉಚಿತವಾಗಿ ಟಿಕೆಟ್ ಬೇಕು ಅಂತ ಕೇಳ್ತಾರಲ್ಲ, ದುಡ್ಡು ಕೊಟ್ಟು ಟಿಕೆಟ್ ತಗೊಳಕ್ಕಾಗದಂಥ ಪರಿಸ್ಥಿತಿ. ನಿಮ್ಮ ಹಣೆ ಬರಕ್ಕೆ ನಾಚಿಕೆ ಆಗ್ಬೇಕು ನಿಮ್ಮೆಲ್ರಿಗೂ ಕೂಡ. ಇನ್ನೊಂದು ವಿಚಾರವನ್ನು ಇದ್ರ ಜೊತೆಗೆ ನಾನು ಜೋಡಿಸ್ತೀನಿ.
ಹಾಗಾದ್ರೆ ಶಾಸಕರಿಗೆ ಏನೇನೆಲ್ಲ ಉಚಿತವಾಗಿ ಸಿಗುತ್ತೆ ಅದನ್ನು ನೀವು ಒಮ್ಮೆ ಗಮನಿಸಿ, ಆಗ ನಿಮಗೆ ಇದರ ಗಂಭೀರತೆ ಅರ್ಥ ಆಗುತ್ತೆ. ಶಾಸಕರ ವಿಚಾರಕ್ಕೆ ಬರೋಣ. ಶಾಸಕರಿಗೆ ಸಿಗುವಂತ ಮೂಲ ವೇತನ 40,000 ರೂಪಾಯಿ. ಅಂದ್ರೆ ಅವರಿಗೆ ಬೇಸಿಕ್ ಸ್ಯಾಲ್ರಿ ಕೊಡೋದು 40,000 ರೂಪಾಯಿ. ಯಾರೋ ಸಂಬಳ ಕೊಡೋದಲ್ಲ, ನಾವು ಕೊಡ್ತೀವಲ್ಲ ತೆರಿಗೆ ಹಣ, ನಾವು ಕಟ್ಟುವಂತ ತೆರಿಗೆ ಹಣದಲ್ಲಿ ಇವರೆಲ್ಲರಿಗೂ ಕೂಡ ಸಂಬಳವನ್ನ ಕೊಡಲಾಗುತ್ತೆ. ಮೂಲ ವೇತನ 40,000 ರೂಪಾಯಿ ಸಿಗುತ್ತೆ. ಕ್ಷೇತ್ರ ಭತ್ಯೆ ಅಂತ ಹೇಳಿ ಇವರಿಗೆ 60,000 ರೂಪಾಯಿ ಸಿಗುತ್ತೆ. ಅಂದ್ರೆ ಅವರ ಕ್ಷೇತ್ರದಲ್ಲಿ ಅವರಿಗೆ ಓಡಾಡೋದಕ್ಕೂ ಕೂಡ ಅವರಿಗೆ ಹಣವನ್ನ ಕೊಡಲಾಗುತ್ತೆ. ಪ್ರತಿ ತಿಂಗಳು 60,000 ರೂಪಾಯಿ ಅವರಿಗೆ ಕ್ಷೇತ್ರದಲ್ಲಿ ಓಡಾಡೋದಕ್ಕೆ, ಕ್ಷೇತ್ರದಂತ ಓಡಾಡಿ ಖರ್ಚು ಮಾಡೋದಕ್ಕೆ 60,000 ರೂಪಾಯಿನ ಕೊಡಲಾಗುತ್ತೆ. ಅಂದ್ರೆ ಅಟ್ಲೀಸ್ಟ್ ಇಷ್ಟು ದುಡ್ಡು ಕೊಡ್ತೀವಿ, ಕ್ಷೇತ್ರದಲ್ಲಿ ಓಡಾಡಿ ಜನರ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಅಂತ ಹೇಳಿ. ಆತಿಥ್ಯ ವೇತನ ಅಂತೇಳಿ 21,000 ರೂಪಾಯಿ ಸಿಗುತ್ತೆ. ಅಂದ್ರೆ ಅವರ ಕಚೇರಿಗೆ ಯಾರಾದ್ರೂ ಗೆಸ್ಟ್ಗಳು ಬಂದಾಗ ಅಥವಾ ಕಾರ್ಯಕರ್ತರು ಬಂದಾಗ ಅಥವಾ ಅವರ ಕ್ಷೇತ್ರದ ಮತದಾರರು ಅವರ ಕಚೇರಿಗೆ ಬಂದಾಗ ಅವರಿಗೆ ಆತಿಥ್ಯ ಮಾಡೋದಕ್ಕೆ ಅಂತೇಳಿ ಬರೋಬ್ಬರಿ 21,000 ರೂಪಾಯಿ ಹಣವನ್ನು ಕೊಡಲಾಗುತ್ತೆ. ಇದಲ್ಲದೆ ದಿನಭತ್ಯೆ ಅಂತೇಳಿ 2,500 ರೂಪಾಯಿ ಸಿಗುತ್ತೆ. ಪ್ರತಿದಿನ ಅವರಿಗೆ ಖರ್ಚಿಗೆ 2,500 ರೂಪಾಯಿಯನ್ನ ಕೊಡಲಾಗುತ್ತೆ. ಸಣ್ಣ ಪುಟ್ಟ ಖರ್ಚು ಇರುತ್ತೆ ನೋಡಿ ಶಾಸಕರಿಗೆ, ಆ ಕಾರಣಕ್ಕಾಗಿ ಇದು ಕೊಡಲಾಗುತ್ತೆ. ಇನ್ನೇನಾದ್ರೂ ಹೊರ ರಾಜ್ಯ ಪ್ರವಾಸ ಹೋದ್ರು ಅಂತ ಇಟ್ಕೊಳ್ಳಿ, ಅದಕ್ಕೆ ಪ್ರತಿದಿನದ ಲೆಕ್ಕದಲ್ಲಿ 7,000 ರೂಪಾಯಿಯನ್ನ ಕೊಡಲಾಗುತ್ತೆ. ಇವತ್ತು ನಾನೇನಾದ್ರೂ ಅಂದ್ರೆ ನಾನೊಬ್ಬ ಶಾಸಕ ಅಂತ ಇಟ್ಕೊಳ್ಳಿ, ಕೇರಳಕ್ಕೆ ಪ್ರವಾಸ ಹೋದೆ ಅಥವಾ ತಮಿಳುನಾಡಿಗೆ ಪ್ರವಾಸ ಹೋದೆ ಅಂತ ಇಟ್ಕೊಳ್ಳಿ, ಒಂದು ದಿನದ ಪ್ರವಾಸಕ್ಕೆ 7,000 ರೂಪಾಯಿನ ಕೊಡಲಾಗುತ್ತೆ. ಇನ್ನು ಅಷ್ಟಲ್ಲದೆ ಪ್ರತ್ಯೇಕವಾಗಿ ದೂರವಾಣಿ ವೆಚ್ಚ ಅಂತ ಹೇಳಿ 20,000 ರೂಪಾಯಿ ಕೊಡಲಾಗುತ್ತೆ. ಫೋನಲ್ಲಿ ಮಾತಾಡ್ತಾರೆ ಬೇರೆ ಬೇರೆಯವ್ರ ಜೊತೆಗೆ ಎನ್ನುವ ಕಾರಣಕ್ಕಾಗಿ ಅದಕ್ಕೂ ಕೂಡ ಸರ್ಕಾರವೇ ಹಣವನ್ನ ಭರಿಸುತ್ತೆ, ಬರೋಬ್ಬರಿ 20,000 ರೂಪಾಯಿ. ಇಂಧನ ಪ್ರತಿ ತಿಂಗಳು 2,000 ಲೀಟರ್ ವರೆಗೆ ಕೊಡಲಾಗುತ್ತೆ. 1 ಲೀಟರ್ಗೆ 100 ರೂಪಾಯಿ ಅಂತ ಲೆಕ್ಕ ಹಾಕೊಳ್ಳಿ. 2,000 ಲೀಟರ್ ಅಂದ್ರೆ ಹೆಚ್ಚು ಕಡಿಮೆ 2 ಲಕ್ಷ ಆಯ್ತು. 2,000 ಲೀಟರ್ ವರೆಗೂ ಕೂಡ ಸರ್ಕಾರವೇ ಭರಿಸುತ್ತೆ. ಅಲ್ಲಿಯವರೆಗೆ ಇವ್ರು ಎಲ್ಲಿಗೆ ಬೇಕಾದ್ರೂ ಪ್ರಯಾಣವನ್ನ ಮಾಡಬಹುದಾಗಿದೆ. ಅಷ್ಟು ಮಾತ್ರ ಅಲ್ಲದೆ ಪ್ರತ್ಯೇಕವಾಗಿ ಪ್ರಯಾಣ ವೆಚ್ಚ ಅಂತನೂ ಕೂಡ ಕೊಡಲಾಗುತ್ತೆ. 1 ಕಿಲೋಮೀಟರ್ ಪ್ರಯಾಣ ವೆಚ್ಚಕ್ಕೆ ಇವರಿಗೆ 30 ರೂಪಾಯಿ ಸಿಗತ್ತೆ. 1,000 ಕಿಲೋಮೀಟರ್ ಹೋದ್ರು ಅಂತ ಇಟ್ಕೊಳ್ಳಿ, ಅಲ್ಲಿಗೆ 3,000 ಆಯ್ತು. 2,000 ಕಿಲೋಮೀಟರ್ ಹೋದ್ರು ಅಂತ ಇಟ್ಕೊಳ್ಳಿ, ಇಲ್ಲಿಗೆ 6,000 ಆಯ್ತು. ಒಂದು ತಿಂಗಳಿಗೆ ಎಷ್ಟು ಕಿಲೋಮೀಟರ್ ಓಡಾಡಬಹುದು ನೀವು ಲೆಕ್ಕ ಹಾಕೊಳ್ಳಿ, ಅದಕ್ಕೆ ತಕ್ಕ ಹಾಗೆ ಇವರಿಗೆ ಆ ವೆಚ್ಚವನ್ನು ಕೂಡ ಭರಿಸಲಾಗುತ್ತೆ. ಇನ್ನು ಆಪ್ತ ಸಹಾಯಕ, ರೂಮ್ ಬಾಯ್ ಇಂಥವ್ರನ್ನ ಇವ್ರು ಇಟ್ಕೊಳ್ಬಹುದು. ಅವರಿಗೆ ಕೊಡಿ ಅಂತ ಹೇಳಿ 20,000 ರೂಪಾಯಿ ಹಣವನ್ನ ಕೊಡಲಾಗುತ್ತೆ. ಇದು ಓರ್ವ ಶಾಸಕರಿಗೆ ಸಿಗುವಂತ ಸಂಬಳ. ನೀವು ತುಂಬಾ ಕಡೆ ಓದಿರ್ತೀರಿ ಶಾಸಕರ ಸಂಬಳ ಏನು ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಿದ್ದಾಗೆ ನಿಮ್ಗೆ 40,000 ಬರುತ್ತೆ. ಆಗ ನೀವು ಅನ್ಕೊಳ್ತೀರಿ ಅಯ್ಯೋ ಬರೀ 40,000 ರೂಪಾಯಿನ ಇವರ ಸಂಬಳ, ಅದಕ್ಕೆ ಇವ್ರು ಬೇರೆ ಕಡೆ ಲೂಟಿ ಹೊಡೆದಿರ್ಬೇಕು ಅಂತ ನೀವು ಮನಸ್ಸಲ್ಲಿ ಲೆಕ್ಕಾಚಾರ ಹಾಕೊಳ್ತೀರಿ. ಮೂಲ ವೇತನ 40,000, ಆದ್ರೆ ಎಲ್ಲ ಭತ್ಯೆಗಳು ಕೂಡ ಸೇರಿ ಹೆಚ್ಚು ಕಡಿಮೆ 2 ರಿಂದ 2.5 ಲಕ್ಷದವರೆಗೆ ಪ್ರತಿ ತಿಂಗಳು ಪ್ರತಿ ಶಾಸಕರಿಗೆ ಸಿಗುತ್ತೆ. ಇಷ್ಟೇನಾ ಅಂತ ನೀವು ಅಂದ್ಕೊಳ್ಬಹುದು. ಇಷ್ಟು ಮಾತ್ರ ಅಲ್ಲ, ಇನ್ನು ಸಿಗುವಂತ ಬೇರೆ ಬೇರೆ ಸೌಲಭ್ಯಗಳನ್ನ ನಾನು ಆನಂತರ ಹೇಳ್ತೀನಿ. ಇದೀಗ ಬೇರೆಯವ್ರ ವಿಚಾರಕ್ಕೆ ಬರೋಣ. ಮುಖ್ಯಮಂತ್ರಿಗಳ ಸಂಬಳ, ಇವ್ರ ಆರಂಭದಲ್ಲಿ ನಾನು ಬರೀ ಸಂಬಳವನ್ನ ಹೇಳ್ತಾ ಹೋಗ್ತೀನಿ, ಅಂದ್ರೆ ಮೂಲ ವೇತನ ಎಷ್ಟು ಅಂತ ಹೇಳಿ. ಮುಖ್ಯಮಂತ್ರಿಗಳಿಗೆ 75,000 ಸಿಗುತ್ತೆ, ಸ್ಪೀಕರ್ಗೆ 75,000 ಸಿಗುತ್ತೆ, ವಿಧಾನ ಪರಿಷತ್ ಆಗಿರ್ಬೋದು ಅಥವಾ ವಿಧಾನಸಭೆ ಆಗಿರ್ಬೋದು. ಉಪಸಭಾಪತಿಗಳಿಗೆ 60,000 ಸಿಗುತ್ತೆ, ಸಚಿವರಿಗೆ 60,000 ಮೂಲ ವೇತನ ಇರುತ್ತೆ. ವಿಪಕ್ಷ ನಾಯಕರಿಗೆ, ವಿರೋಧ ಪಕ್ಷ ನಾಯಕರಿಗೂ ಕೂಡ 60,000 ಸಿಗುತ್ತೆ. ವಿಪಕ್ಷ ನಾಯಕ ಅಂದ್ರೆ ಅದು ಸಾಮಾನ್ಯವಾದಂತಹ ಸ್ಥಾನಮಾನ ಅಲ್ಲ. ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯಾದಂತಹ ಸವಲತ್ತುಗಳು, ಗೌರವ ಇರುತ್ತೆ, ವಿಪಕ್ಷ ನಾಯಕರಿಗೂ ಅದೇ ರೀತಿಯಾದಂತಹ ಗೌರವ, ಅದೇ ರೀತಿಯಾದಂತಹ ಸವಲತ್ತೆಲ್ಲವೂ ಕೂಡ ಇರುತ್ತೆ. ಹಾಗಾದ್ರೆ ಇವರೆಲ್ಲರಿಗೂ ಸಿಗುವಂತೆ ಇತರೆ ಸೌಲಭ್ಯಗಳೇನು? ಶಾಸಕರ ವಿಚಾರವನ್ನು ಗಮನಿಸಿದ್ರಿ. ಮುಖ್ಯಮಂತ್ರಿ, ಸ್ಪೀಕರ್, ಉಪಸಭಾಪತಿ, ಸಚಿವರು, ವಿಪಕ್ಷ ನಾಯಕ ಇವರಿಗೆ ಸಿಗುವಂತೆ ಇತರೆ ಸೌಲಭ್ಯಗಳೇನು? ಮನೆ ಬಾಡಿಗೆಗೆ ಅಂತ ಹೇಳಿ ಪ್ರತಿ ತಿಂಗಳು 1,20,000 ರೂಪಾಯಿ ಹಣವನ್ನ ಕೊಡಲಾಗುತ್ತೆ. ಲೆಕ್ಕ ಹಾಕೊಳ್ಳಿ, ಬರೀ ಮನೆ ಬಾಡಿಗೆಗೆ ಅಂತ ಹೇಳಿ ಇವರಿಗೆ 1,20,000 ರೂಪಾಯಿ ಹಣ ಸಿಗುತ್ತೆ ಇವರಿಗೆ. ಮನೆ ನಿರ್ವಹಣೆಗೆ, ಮನೆ ಬಾಡಿಗೆ ಬೇರೆ, ಮನೆ ನಿರ್ವಹಣೆಗೆ, ಮನೆಯನ್ನ ಮೇಂಟೆನೆನ್ಸ್ ಮಾಡೋದಕ್ಕೆ 30,000 ರೂಪಾಯಿನ ಕೊಡಲಾಗುತ್ತೆ. ಮನೆ ಬಾಡಿಗೆ ಪ್ಲಸ್ ಮನೆ ನಿರ್ವಹಣೆ ಎರಡು ಸೇರಿ 1.5 ಲಕ್ಷದಷ್ಟು ಸಿಗುತ್ತೆ. ಪ್ರತಿದಿನ ಪ್ರಯಾಣ ಭತ್ಯೆ 2,500 ಸಿಗುತ್ತೆ. ಆಹಾರ ವಸ್ತುಗಳ ಖರೀದಿಗೆ ಇವರು ಹಾಗೆ ಇವರ ಕುಟುಂಬಕ್ಕೆ ಬೇರೆ ಬೇರೆ ಎಲ್ಲ ಖರೀದಿ ಮಾಡಬೇಕಲ್ಲ, ಅದಕ್ಕೆ 4.5 ಲಕ್ಷದಷ್ಟು ಹಣವನ್ನ ಕೊಡಲಾಗುತ್ತೆ. ಇಂಧನಕ್ಕೆ ಪ್ರತಿ ತಿಂಗಳು 2,000 ಲೀಟರ್ ಇಂಧನವನ್ನು ಕೊಡಲಾಗುತ್ತೆ. ಅಷ್ಟು ಇವರಿಗೆ ಉಚಿತವಾಗಿ ಬಳಸ್ಕೊಳ್ಬಹುದಾಗಿದೆ. ಅಂದ್ರೆ ಇವರೆಲ್ಲರಿಗೂ ಕೂಡ ವಿಪಕ್ಷ ನಾಯಕ, ಸಚಿವರು, ಸ್ಪೀಕರ್, ಉಪಸಭಾಪತಿ, ಮುಖ್ಯಮಂತ್ರಿಗಳು ಇವರೆಲ್ಲರಿಗೂ ಹೆಚ್ಚು ಕಡಿಮೆ ಪ್ರತಿ ತಿಂಗಳು 4 ಲಕ್ಷದ ಮೇಲೆ ಇದೆಲ್ಲವೂ ಕೂಡ ಸಿಗುತ್ತೆ. ಇನ್ನು ಏನೇನು ಸೌಲಭ್ಯ ಗಮನಿಸ್ತಾ ಹೋಗೋಣ. ಇವರೆಲ್ಲರಿಗೂ ಕೂಡ ವೈದ್ಯಕೀಯ ಸೌಲಭ್ಯ, ಇವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಏನೇ ಸಮಸ್ಯೆ ಆದ್ರೂ ಕೂಡ ಕೇವಲ ಅವರಿಗೆ ಮಾತ್ರ ಅಲ್ಲ, ಅವರ ಕುಟುಂಬದವರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಇನ್ನು 5 ಲಕ್ಷದವರೆಗೂ ಕೂಡ ಆರೋಗ್ಯ ವಿಮಾ ಸೌಲಭ್ಯವೂ ಕೂಡ ಇರುತ್ತೆ, ಇನ್ಶೂರೆನ್ಸ್ ಇರುತ್ತೆ ಇವರಿಗೆ. ಬಸ್, ರೈಲು ಇವೆಲ್ಲವೂ ಕೂಡ ಉಚಿತ ಪ್ರಯಾಣ ಆಗಿರುತ್ತೆ. ನೀವು KSRTC ಬಸ್ನಲ್ಲೋ ಅಥವಾ ಇನ್ನೊಂದೆಲ್ಲೋ ಕಡೆಗಳಲ್ಲಿ ಹೋಗುವಾಗ ನೀವು ಗಮನಿಸ್ತಾ ಇರಬಹುದು,
ಶಾಸಕರಿಗೆ ಸಂಸದರಿಗೆ ಅಂತ ಹೇಳಿ ಬೋರ್ಡ್ ಹಾಕಿರ್ತಾರಲ್ಲ, ಓಡಾಡುವಂಥವ್ರು ತೀರಾ ಕಡಿಮೆ. ಈ ಹಿಂದೆ ಇದ್ದಂಥ ಕೆಲವು ಶಾಸಕರು ಮಾತ್ರ ಬಸ್ನಲ್ಲಿ ಓಡಾಡ್ತಾ ಇದ್ರು. ಈಗಲೂ ಕೂಡ YSV ದತ್ತ ಅಂತವರು ಕೆಲವು ಮಂದಿ ಮಾತ್ರ ಬಸ್ನಲ್ಲಿ ಓಡಾಡ್ತಾರೆ, ಬಹುತೇಕರು ಯಾರು ಕೂಡ ಓಡಾಡೋದಿಲ್ಲ. ಆದರೆ ಇವರಿಗೆ ಬಸ್ನಲ್ಲಿ ಎಲ್ಲವೂ ಕೂಡ ಉಚಿತವಾಗಿರುತ್ತೆ. ಇನ್ನು ಕಾರ್ ಕೊಡ್ತಾರೆ, ಆಪ್ತ ಸಹಾಯಕರನ್ನ ಕೊಡ್ತಾರೆ, ಚಾಲಕನನ್ನ ಕೊಡ್ತಾರೆ. ಇದೆಲ್ಲವೂ ಕೂಡ ಇವರಿಗೆ ಒದಗಿಸಲಾಗುತ್ತೆ. ಸಹಾಯಕ ಸಿಬ್ಬಂದಿಯನ್ನು ಕೊಡಲಾಗುತ್ತೆ. ಜೊತೆಗೆ ಒಂದು ಅಚ್ಚುಕಟ್ಟಾದಂಥ ಕಚೇರಿಯನ್ನು ಕೂಡ ಕೊಡಲಾಗುತ್ತೆ. ಕಚೇರಿಯ ಖರ್ಚು ವೆಚ್ಚಗಳೆಲ್ಲವೂ ಕೂಡ ಸರ್ಕಾರದಿಂದಲೇ ಭರಿಸಲಾಗುತ್ತೆ. ಇದು ಹಾಲಿ ಇದ್ದಂಥ ಶಾಸಕರಿಗೆ, ಸಚಿವರಿಗೆ, ಇವರೆಲ್ಲರಿಗೂ ಕೂಡ ಸಿಗುವಂಥ ಸೌಲಭ್ಯ. ಬಹುತೇಕ ಎಲ್ಲವೂ ಕೂಡ ಉಚಿತ. ಅದನ್ನು ಮೀರಿನ ಕ್ಷೇತ್ರಕ್ಕೆ ಅನುದಾನ ಬರುತ್ತೆ ಬಿಡಿ, 8 ಕೋಟಿ ಅನುದಾನ, 10 ಕೋಟಿ ಅನುದಾನ, ಅದೆಲ್ಲವೂ ಕೂಡ ಸಪ್ರೇಟ್. ಹಾಗಾದರೆ ಮಾಜಿ ಶಾಸಕರಿಗೆ ಏನೇನು? ಒಮ್ಮೆ ಶಾಸಕರಾಗಿ ಅವರು ನಿವೃತ್ತರ ಅಥವಾ ಮಾಜಿ ಆದ ನಂತರ ಅವ್ರಿಗೆ ಏನೇನು ಸಿಗುತ್ತೆ? ಪ್ರತಿ ತಿಂಗಳು 50,000 ರೂಪಾಯಿವರೆಗೆ ಪಿಂಚಣಿ ಸಿಗುತ್ತೆ. ಅವರ ಕೊನೆಯ ದಿನಗಳವರೆಗೂ ಕೂಡ ಈ ಪಿಂಚಣಿ ಇದ್ದೇ ಇರುತ್ತೆ. ಒಮ್ಮೆ ಶಾಸಕರಾದ್ರೆ ಸಾಕು, ಅವರು ಜೀವನ ಪೂರ್ತಿ ಆರಾಮಾಗಿ ಪ್ರತಿ ತಿಂಗಳು 50,000 ರೂಪಾಯಿ ತೆಗೆದುಕೊಳ್ಬಹುದು. ಅದು 5 ವರ್ಷ ಏನಾದರೂ ಕಂಪ್ಲೀಟ್ ಮಾಡಿದ್ರು ಅಂತ ಆದ್ರೆ ಇನ್ನು 5,000 ರೂಪಾಯಿ ಜಾಸ್ತಿಯೂ ಕೂಡ ಸಿಗುತ್ತೆ. ಇನ್ನೊಂದು ಕಚೇರಿಗೆ ಸ್ಥಳ ಸಿಗುತ್ತೆ, ಒಂದು ಕಚೇರಿನೂ ಕೂಡ ಕೊಡಲಾಗುತ್ತೆ ಮಾಜಿ ಆದವರಿಗೂ ಕೂಡ. ಇನ್ನು ಸಹಾಯಕರನ್ನ ಕೊಡಲಾಗುತ್ತೆ, ಪ್ರಯಾಣ ಭತ್ಯೆಯನ್ನು ಕೂಡ ಕೊಡಲಾಗುತ್ತೆ ಮಾಜಿ ಆದ ಬಳಿಕವೂ ಕೂಡ. ಇದು ನಮ್ಮಲ್ಲಿ ಶಾಸಕರಿಗೆ ಸಿಗುವಂತ ಸವಲತ್ತುಗಳು.